ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಒಂದು ಹಿರಿಯೂರು ವಿಧಾನಸಭಾ ಕ್ಷೇತ್ರ, ಮಾಜಿ ಸಚಿವ ಡಿ ಸುಧಾಕರ್ ಅವರ ಸಾವಿನಿಂದ ತೆರವಾದಂತಹ ಕ್ಷೇತ್ರ ಅದು. ಮತ್ತೊಂದು ಧಾರವಾಡ ಕ್ಷೇತ್ರದ ವಿನಯ್ ಕುಲಕರ್ಣಿ, ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂಥ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ಈಗ ತೆರವಾಗಿದೆ. ಆ ಶಾಸಕ ಸ್ಥಾನ ತೆರವಾಗಿರೋ ಕಾರಣದಿಂದ ಇಲ್ಲೂ ಕೂಡ ಉಪಚುನಾವಣೆ ನಡೀಬೋದು ಅನ್ನೋಂಥ ಒಂದು ಚರ್ಚೆ ನಡೀತಾ ಇದೆ. ಅದರ ನಡುವೆ ವಿನಯ್ ಕುಲಕರ್ಣಿ ಅವರಿಗೆ ಏನು ವಿಶೇಷ ಜನಪ್ರತಿನಿಧಿ ನ್ಯಾಯಾಲಯ ಹೊರಡಿಸಿದಂತಹ ಶಿಕ್ಷೆ ಇದೆ, ಆ ಶಿಕ್ಷೆಯನ್ನು ತಡೆ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೈಕೋರ್ಟಲ್ಲಿ ವಾದ ಪ್ರತಿವಾದ ಎರಡೂ ಕೂಡ ಇದೆ. ಅಲ್ಲಿ ಶಿಕ್ಷೆ ತಡೆ ಕೊಡಬೇಕು ಅಥವಾ ಮುಂದುವರಿಸಬೇಕು ಅಂತ ಹೇಳಿ ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಈ ನಡುವೆ ಧಾರವಾಡ ಕ್ಷೇತ್ರದಲ್ಲಿ ಒಂದಷ್ಟು ಚರ್ಚೆ ನಡೀತಾ ಇದೆ. ಉಪಚುನಾವಣೆ ನಡೀಬೋದಾ, ಒಂದು ವೇಳೆ ನಡೆದರೆ ಯಾರಿಗೆ ಅನುಕೂಲ, ಇಲ್ಲಿಯ ಡೆವಲಪ್ಮೆಂಟ್ ವರ್ಕನ್ನು ಯಾರು ಮಾಡಿದ್ದಾರೆ, BJP ಡೆವಲಪ್ಮೆಂಟ್ ವರ್ಕ್ ಮಾಡಿದೆಯೋ, ಕಾಂಗ್ರೆಸ್ ಡೆವಲಪ್ಮೆಂಟ್ ವರ್ಕ್ ಮಾಡಿದೆಯೋ, ವಿನಯ್ ಕುಲಕರ್ಣಿ ಬಗ್ಗೆ ಜನ ಏನು ಹೇಳ್ತಾರೆ, BJPಯ ಅಮೃತ ದೇಸಾಯಿ ಬಗ್ಗೆ ಜನ ಏನು ಹೇಳ್ತಾರೆ. ಸೊ ಎಲ್ಲವನ್ನೂ ಕೂಡ ಗ್ರೌಂಡ್ ರಿಪೋರ್ಟನ್ನು ಮಾಡಲಿಕ್ಕೆ ನಾನು ಇವತ್ತು ಧಾರವಾಡಕ್ಕೆ ಬಂದಿದ್ದೀನಿ. ಧಾರವಾಡದ ಗ್ರಾಮೀಣ ಭಾಗಕ್ಕೆ ಹೋಗೋಣ. ಗ್ರಾಮೀಣ ಭಾಗಕ್ಕೆ ಹೋಗಿ ಅಲ್ಲಿ ಜನ ಏನು ಹೇಳ್ತಾರೆ, ಧಾರವಾಡ ಗ್ರಾಮೀಣ ಭಾಗ ಅಕ್ಷರಶಃ ಅಭಿವೃದ್ಧಿ ಆಗಿದೆಯೋ ಅಥವಾ ಇಲ್ವೋ, ವಿನಯ್ ಕುಲಕರ್ಣಿಯ ಅಭಿವೃದ್ಧಿಯ ಬಗ್ಗೆ ಜನ ಏನು ಹೇಳ್ತಾರೆ, ಇಲ್ಲಿಗೆ ಯಾರು ಸೂಕ್ತ ಶಾಸಕರಾಗಿ ಆಯ್ಕೆಯಾಗಿದ್ದವರು ಸೂಕ್ತ ಯಾರು ಅನ್ನೋದ್ರ ಬಗ್ಗೆ ಜನ ಅಭಿಪ್ರಾಯ ಏನು ಕೇಳ್ಕೊಂಬರೋಣ ಬನ್ನಿ. ಹೆಂಗೆ ಧಾರವಾಡದಲ್ಲಿ ಬೈ ಎಲೆಕ್ಷನ್ ಆಗ್ಬೋದು ಅಂತೇಳಿ, ಬೈ ಎಲೆಕ್ಷನ್ ಆಗ್ಬೋದಾ, ಹೆಂಗೆ ಏನು ಅಭಿವೃದ್ಧಿ ಆಗೈತೆ ಹೇಳಕ್ಕಾಗೋದಿಲ್ರಿ ಜನದ ಇದ್ರ ಮ್ಯಾಗ. ಆದರೂ ಮತ್ತೀಗ ಜನ ಯಾರು ಮಾಡ್ಯಾರ ಅವ್ರನ್ನ ಬೆಂಬಲ ಮಾಡೇ ಮಾಡ್ತಾರ. ಯಾರು ಕೆಲಸ ಮಾಡ್ತಾರ, ಯಾರು ಒಳ್ಳೆ ಮನುಷ್ಯ ಅದಾರ ಅವ್ರನ್ನ ಎತ್ತಿ ಹಿಡ್ದ ಹಿಡಿತಾರ. ಯಾರು ಇಲ್ಲಿ ಒಳ್ಳೆ ಮನುಷ್ಯರ ಹಂಗೆಲ್ಲ ಹೇಳಾಕ ಈಗ ನೋಡ್ರಿ ಈಗ ಕೆಲವೊಂದು ಜನ ವಿನಯ್ ಕುಲಕರ್ಣಿ ಚಲೋ ಅಂತಾರ, ಕೆಲವೊಂದು ಜನ ದೇಸಾರ್ ಚಲೋ ಅಂತಾರ. ಅವ್ರವ್ರ ವೈಯಕ್ತಿಕ ನಮಗೆ ಒಳ್ಳೆ ಕೆಲಸ ಮಾಡೋರು ಪ್ರತಿಯೊಬ್ರು ಚಲೋನೇ ರೀ. ಇವ್ರ ಅನ್ನೋಂಗಿಲ್ಲ. ಯಾರು ಜನಕ್ಕೆ ಅನುಕೂಲ ಮಾಡ್ತಾರ ಅವ್ರನ್ನ ಮತ್ತೊಮ್ಮೆ ತೊಗೊಂಬಂದ್ರೆ ಮತ್ತೆ ಕೆಲಸಗಳು ಹಾಕವು. ಇಲ್ಲಿ ಯಾರು ದೇಸಾಯಿ ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ರೆ, ವಿನಯ್ ಕುಲಕರ್ಣಿ ಚೆನ್ನಾಗಿ ಮಾಡಿದ್ರೆ ಅಭಿವೃದ್ಧಿ ಏನು ರೀ ಈ ಸತಕ್ಕಂತ ಏನು ಹಂಗೆ ಆಗಿಲ್ರಿ. ಪಂಚಾಯತಿ ಸದಕರ ಏನು ಕೆಲಸಗಳು ಆಗಿಲ್ರಿ. ಪಂಚಾಯತಿಂದನೂ ಏನು ಈ ಸತಕ್ಕೆ ಏನೇನು ಕೆಲಸ ಆಗಿಲ್ಲ. ಈಗ ನೆಕ್ಸ್ಟ್ ಬೈ ಎಲೆಕ್ಷನ್ ಯಾರು ಬರ್ಬೋದು ಅದು ಹೆಂಗೆ ಗೊತ್ತಾಗ್ಬೇಕ್ರಿ. ನಾವು ಮುಂಜಾನಿಂದ ಚೆನ್ಮಠ ಹೊಲಕ್ಕೆ ಹೋಗೋರು, ಇನ್ನೂ ಇಂಥವ್ರು ಆದ್ರೆ 24 ತಾಸು ಹೊರಗೆ ಅಡ್ಡಾಡ್ತಾರ, ಅವ್ರಿಗೆ ಗೊತ್ತಾಕತಿ. ವಾತಾವರಣ ಹೆಂಗೈತಿ, ಏನು ಅಮೃತ ದೇಸಾರ್ದ ಐತಿ ಇಲ್ಲಿ ವಾತಾವರಣ ಐತಿ, ಚಲೋ ಐತಿ. ಕೆಲಸ ಮಾಡಿದ್ರೆ ಮಾಡಿದಾರಲ್ರಿ. ನಾವು ಪಕ್ಷದಾಗಿದ್ದಾರೆ, ನಾವು BJP ಕೊಂಡ್ರಿ. ಏನೆಲ್ಲ ಅಭಿವೃದ್ಧಿ ಆಗೈತಿ ಇಲ್ಲಿ? ಆಗ್ಯಾವ್ರಿ, ಗುಡಿ ಅಭಿವೃದ್ಧಿ ಆಗ್ಯಾವ, ರೋಡ್ ಮಾಡಿಸಿದಾರ. ಈಗ 23 ವಿನಯ್ ಕುಲಕರ್ಣಿ ಕ್ಷೇತ್ರ ಬರಲೇ ಇಲ್ಲ. ಗೆದ್ರು ಹೆಂಗೆ ಅಂತ ನಿಮಗೆ ಐಡಿಯಾ ಇದೆ, ಯಾಕೆ ಗೆದ್ರು ಏನಂತ ಹೇಳಿ? ಗೆದ್ದಿದ್ದಾರೆ, ಅವ್ರು ಒಳಗಡೆ ಗೆದ್ದಾರೆ ಅಷ್ಟೇ, ಜೈಲ್ ಒಳಗಡೆ ಗೆದ್ದಿದ್ದಾರೆ, ಎಲ್ಲ ಗೆದ್ದಿದ್ದಾರೆ. ಬಟ್ ಈಗ ನಮ್ದು ಇದೆ ರೀ, BJP ಇದೆ. ಬೈ ಎಲೆಕ್ಷನ್ ಹಾಕತ್ರಿ, ಅಮೃತ ದೇಸಾಯಿ ಕೆಲಸ ಮಾಡ್ಯಾರ. ಎಲ್ಲ ನಮ್ಮ ಊರೆಲ್ಲ ಮೊದಲಿನಕ್ಕಿಂತ ಈಗ ಭಾಳ ಅಭಿವೃದ್ಧಿ ಆಗೈತ್ರಿ. ಎಲ್ಲಿ ಎಲ್ಲ CC ರೋಡ್ ಎಲ್ಲ ಕಂಪ್ಲೀಟ್ ಅದಾವು. ಏನಿಲ್ಲ, ಎಲ್ಲ ಚಲೋ ಐತಿ. ಇಲ್ರಿ ಅಷ್ಟೊಂದು ಇದಾಗಿಲ್ರಿ. ಒಂದ್ ತಿಂಗಳು ಬರ್ತೈತಿ, ಒಂದ್ ತಿಂಗಳು ಬರಂಗಿಲ್ಲ ರೀ. ಬಸ್ ಟೈಮ್ ಟು ಟೈಮ್ ಇಲ್ರಿ. ಮೊದಲು ಬಸ್ಸಿಂದ ಆಗ್ಬೇಕ್ರಿ. ಏನ್ ಪ್ರೆಗ್ನೆಂಟ್ ಇದ್ದವ್ರು ಇರ್ತಾರ, ವಯಸ್ಸಾದವ್ರು ಇರ್ತಾರ, ಅವ್ರ ಅಲ್ಲಿ ಬಿದ್ರು ನೋಡಂಗಿಲ್ಲ, ಬಿಟ್ಟು ಹೋಗ್ಬಿಡ್ತಾರ್ರಿ ಅವ್ರು. ಧಾರವಾಡ ಬೈ ಎಲೆಕ್ಷನ್ ಆಗ್ಬೋದು ಅಂತಾರೆ, ಹೆಂಗ ಅನಿಸ್ತೈತಿ ನಿಮಗೆ? ಬಾಯ್ ಎಲೆಕ್ಷನ್ ಏನು ಮಾಡ್ತಾರ್ರಿ, ನಮ್ಮ ಶಾಸಕರು ಎಲ್ಲ ಅಭಿವೃದ್ಧಿ ಮಾಡ್ಯಾರು, ಎಲ್ಲ ಆಗೈತಿ. ಇನ್ನೊಂದು 6-7 ತಿಂಗಳದಾಗ ಇಲೆಕ್ಷನ್ ಮಾಡಿ ಏನು ಮಾಡ್ತಾರ್ರಿ, ಅದನ್ನ ಮುಂದುವರ್ಸೋದು ಭಾಳ ಚಲೋ ರೀ. ಕೆಲಸಗಾರ ಅದಾರಲ್ರಿ, ಎಲ್ಲ ಬೇಕಾದಷ್ಟು ಕೆಲಸ ಮಾಡ್ತಾರೋ, ಜನರಿಗೆ ಬೇಕಾದವ್ರು ಅದಾರು. ಅವ್ರು ಈ ಊರಾಗ ಒಂದು ಸಣ್ಣ ಹುಡುಗ ಹೋಗೈತೆ ಅಂದ್ರು ಅವ್ರು ಕೆಲಸ ಮಾಡಿ ಕೊಡ್ತಾರ. ಬರೀ ಒಂದು ಫೋನ್ ಮಾಡಿದ್ರು ಊರಿಗೆ ಬಂದು ಹೊಕ್ಕಾರಿ. ಯಾರ ಒಂದು ಮದುವೆ ಐತೆ ಅಂದ್ರು ಬರ್ತಾರೋ, ಒಂದು ಕಾರ್ಯ ಐತೆ ಅಂದ್ರು ಬರ್ತಾರೋ. ವಿನಯ್ ಕುಲಕರ್ಣಿ ಅವ್ರು ಬರ್ತಾರೋ, ಅವ್ರ ಪ್ರಜ್ಞೆ ಅವ್ರ ಸುಲಾ ಮೇಡಮ್ ಅವ್ರು ಬರ್ತಾರೋ, ಅವ್ರ ಇಲ್ಲಿಲ್ಲ ಅಂದ್ರೆ ಅವ್ರ ಮಗಳು ಬರ್ತಾರೋ. ವಿನಯ್ ಕುಲಕರ್ಣಿ ಬರಂಗಿಲ್ಲ ಕ್ಷೇತ್ರಕ್ಕೆ. ಕ್ಷೇತ್ರಕ್ಕೆ ಬರ್ಲಿರಿ ಏನಾತ್ರಿ, ನಾವು ಕಿತ್ತೂರಿಗೆ ಹೋಗಿ ಭೇಟಿ ಕೊಡ್ತಿದ್ದೀವ್ರಿ, ಇದಕ್ಕೆ ಹೋಗಿ ಕೊಡ್ತಿದ್ದೀವ್ರಿ, ಬುಡ್ರ ಕಟ್ಟಿಗೆ ಸೌದತ್ತಿ ಹೋಗಿದ್ದೀವ್ರಿ. ಕ್ಷೇತ್ರದಾಗ ಇರಬೇಕಂತೇಳಿ ಏನು ಇಲ್ರಿ, ಅವ್ರು ಇದ್ದಿದ್ರಕ್ಕಿಂತ 10 ಪಟ್ಟು ಐತ್ರಿ ಇಲ್ಲಿ. ಎಲ್ಲ ಜನರ ಅವ್ರ ಬೆಂಬಲ ಭಾಳ ಐತ್ರಿ. ಏನೇನು ಕೆಲಸ ಮಾಡಿರಲ್ಲ, ಕೆರೆ ಹೂಳು ಐತಾರ್ರಿ ಪೂರ. ಮತ್ತದ ನೀರ ಗರ್ಗದ ಹಳದಿಂದ ನೀರು ತಂದು ಕೆರೆಗೆ ಹೋಗಿಸ್ಯಾರ್ರಿ. ಇದನ್ನೆಲ್ಲ ಊರೆಲ್ಲ ಕಾಂಕ್ರೀಟ್ ರೋಡ್ ಮಾಡ್ಯಾರ. ಕತ್ರಿ ಮಠ ಇದನ್ನ ಡಾಂಬರೀಕರಣ ಮಾಡ್ಯಾರ. ಕೆಲಸಗಾರ ಭಾಳ ದಾರಿ, ಸಿಮಿ ದಾರಿ ಎಲ್ಲ ಪೂರ ಮಾಡ್ಯಾರ. ಹೊಲಕ್ಕೆ ಹೋಗೋ ದಾರಿಗಳೆಲ್ಲ
ದವಾಖಾನಿ ಮಾಡ್ಯಾರ್ರಿ, ಸರ್ಕಾರಿ ದವಾಖಾನಿ ಮಾಡ್ಯಾರು. ಒಂದು ಫ್ಲೋರ್ ಮುಗ್ದೈತಿ, ಒಂದು ಫ್ಲೋರ್ ಚಲೋ ಐತ್ರಿ ಈಗ ಕಟ್ಟಡ. ಅವ್ರ ಬಗ್ಗೆ ಏನು ಅವ್ರು ಒಳಗಿದ್ರು ಆರಿಸಿ ಬರ್ತಾರೋ. ಈ ಸಲ ಒಳಗೆ ಇರ್ಲಿರ್ಬೇಕಾದ್ರೆ ಅವ್ರನ್ನ ಆರಿಸೇ ತೊಗೊಂಬರ್ತೇವ್ರಿ ಈ ಸಲ. ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಹೌದು, ಅಟ್ರು ಎಲ್ಲ ಪೂರ ಒಂದಕ್ಕ ಇದ್ದಂಗೆ ಐತಿ ಎಲ್ಲ ಒಟ್ಟ. ಈ ನಮ್ದು 56 ಹಳ್ಳಿ ಏನು ಇದಾವಲ್ಲ ಒಂದ ಮುಟ್ಟಿಗೆರಿ ಇದು. ಅವ್ರ ಬಿಟ್ಟು ಯಾರು ಇಲ್ಲ ಇಲ್ರಿ. ವಿನಯ್ ಕುಲಕರ್ಣಿ ಪರ್ಸನಲಿ ಹೆಂಗೆ ಅವ್ರ ಮೇಲೆ ಕೇಸ್? ಹೌದ್ರಿ, ಅವ್ರ ಮನೆಗೆ ಹೋದ್ರೆ ದಿನನಿತ್ಯ 200-300 ಮಂದಿಗೆ ಊಟ ಹಾಕ್ತಾರ. ಅವ್ರು ಮುಂಜಾನೆ ಎದ್ದು ನಾಷ್ಟ, ಉಪ್ಪಿಟ್ಟು, ಚಾ, ಹಾಲು. ಯಾವ MLAಗಳ ಮನ್ಯಾಗ ನೀರು ಸದ್ಯ ಕುಡ್ದಿಲ್ಲ ನಾವು. ಅವ್ರ ಮನೆಗೆ ಹೋದ್ರೆ ಹಂಗೆ ಬರುವಂಗಿಲ್ಲ, ಹೋದವ್ರೆಲ್ಲ ಹಂಗೆ ಬರುವಂಗಿಲ್ಲ. ಕುಂಟ್ರು ಹೋದ್ರ ಅಂದ್ರೆ ಅವ್ರಿಗೆ 100-200 ಕೊಟ್ಟು ಕಳಿಸ್ತಾರೆ ಪಾಪ. ಅವ್ರು ಹೋಗ್ರಿ ನೀವು ಬಸ್ಸಿಗೆ ಅಂತೇಳಿ. ಅವರೆಲ್ಲ ಭಾಳ ಅಂದ್ರೆ ಭಾಳ ಅಭಿವೃದ್ಧಿ ಕೆಲಸ ಮಾಡ್ಯಾರು, ಭಾಳ ಚೆನ್ನಾಗಿ ಕೆಲಸ ಮಾಡ್ಯಾರ. ಹೆಂಗೆ ಅಭಿವೃದ್ಧಿ ಆಗೈತೆ ಧಾರವಾಡ ಅಭಿವೃದ್ಧಿ ಆಗೈತೆ ಸರ್. ಕೆಲಸ ಎಲ್ಲ ಆಗೈತಿ. ನಮ್ಮ ಹೊಲಮನಿ ರೋಡ್ ಎಲ್ಲ ಭಾಳ ಕಚ್ಚಾ ಪ್ಲೇಸ್ ಇವು ಇದ್ರಿ, ಅವನ್ನೆಲ್ಲ ವರ್ಕ್ ಆಗ್ಯಾವ್ರಿ. ವರ್ಕ್ ಆಗ್ಯಾವೆಲ್ಲ ಪೂರ. ನಮ್ಗೆ ಈಗ ಆರಾಮ್ ಅಡ್ಡಾಡ್ಬೋದು, ನಾವು ಬೈಕ್ ತೊಗೊಂಡು ಹೋಗ್ಬೋದು. ಎಲ್ಲದರಿಂದ ನಮ್ಮ ಅಭಿವೃದ್ಧಿ ಕೆಲಸ ಮಾಡಿದಂತಾರೆ ವಿನಯ್ ಕುಲಕರ್ಣಿ ಅವ್ರಿ. ವಿನಯ್ ಅಭಿವೃದ್ಧಿ ಹರಿಕಾರ ಅಂತೇಳಿ ಹೆಸರು ಇಟ್ಕೊಂಡಿದ್ರಲ್ಲ, ಆ ಥರ ಅವರೆಲ್ಲ ಅಚ್ಚುಕಟ್ಟಾಗಿ ಮಾಡ್ಯಾರ, ನೀತಿಯಾಗಿ ಮಾಡ್ಯಾರ. ಈಗ ಅವರು ಜೀವಾದಿ ಶಿಕ್ಷೆ ಆಗೈತಿ, ಈಗ ಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ. ಈಗ ಒಂದ್ ವೇಳೆ ಸಿಕ್ಕರೆ ಹಂಗಾಯ್ತು, ಸಿಕ್ಕರೆ ಬೈ ಎಲೆಕ್ಷನ್ ಆಗ್ತದೆ ಅಂತಾರೆ. ಹೆಂಗೆ ಬೈ ಎಲೆಕ್ಷನ್ ಆದ್ರೆ? ಬೈ ಎಲೆಕ್ಷನ್ ಆದ್ರಿ ಮತ್ತು ಅವ್ರ ಮನ್ಯಾಗ ಯಾರು ನಿಂತರು ಅವ್ರನ್ನ ಅಷ್ಟು ತರ್ಬೋದು ರೀ. ಇಲ್ಲ ಅಂದ್ರೆ ಅವ್ರಿಗೆ ಆದ್ರೆ ಅವ್ರನ್ನ ತೊಗೊಂಬರ್ಬೋದು. ಗ್ಯಾರಂಟಿ ಚೆನ್ನಾಗಿ ಕೆಲಸ ಮಾಡ್ಯಾರ ಪಾಪ. ಏನೇನು ನಿಮ್ಮೂರು ಅಕ್ಕಪಕ್ಕ ಹೇಳ್ಕೊಳ್ಳಂತ ಕೆಲಸ ಮಾಡಿದ್ದಾರೆ? ಹೇಳ್ಕೊಂತ ಕೆಲಸ ಅವ್ರ ಮಾಡ್ಯಾರಿ. ಎಲ್ಲ ಏನು ನಮ್ಗೆ ಇದನ್ನ ತೊಂದರೆ ಯಾರಿಗೂ ಕೊಟ್ಟಿಲ್ಲ ಅವರು. ಯಾರು ಅಂತೆಲ್ಲ ಈ ಪೈಸಾ ತೊಗೊಂಡಿಲ್ರಿ. ದುಡ್ಡಿಗೋಸ್ಕರ ಏನು ಮಾಡಿಲ್ಲ. ಅಮೃತ ದೇಸಾಯಿ ಏನ್ ಮಾಡಿಲ್ಲ ಇಲ್ಲಿ ಕೆಲಸ? ಅವ್ರು ಅಮೃತ ದೇಸಾಯಿ ಪಾಪ ಹಾರಿಸಿ ಬಂದ್ರಿ. ಒಳ್ಳೆ ಕೆಲಸ ಅಂದ್ರೆ ಅವ್ರ ಮನ್ಯಾಗ ಕುಂತ ಕೆಲಸ ಮಾಡ್ರಿ ಇಷ್ಟ. ಹೊರಗೆ ಬಂದೇನಿಲ್ಲ. ಅವ್ರ ಮಾಡಿದ್ದೆ ಕೆಲಸ ರೀ. ಅವ್ರು ಬಂದಿದ್ದು ಅಂತದ್ರಿ ಅಪೋಸಿಟ್ ಪಾರ್ಟಿ ಅವರು ನಮ್ಮ ಶಾಲಿ ಟೆಲ್ಕಾನ್ ಹಿಟ್ಯಾಚಿದವರು ಕಟ್ಟಿ ಕೊಟ್ರಿ. ಅದನ್ನು ಉದ್ಘಾಟನೆ ಗಟ್ಟ ಬಂದ ಕಾಸು ಅವ್ರು ಒಂದು ಬೋರ್ಡ್ ಹಾಕಿ ಹೋಗ್ಯಾರ ನೋಡ್ರಿ. ಅದನ್ನ ಬಿಟ್ಟು ಮತ್ತೆ ಯಾವುದು ಇಲ್ಲೇ ಇರ್ತೀವಿ, ಸಂಸ್ಕೃತಿ ಕೆಲಸ ಇಲ್ಲ. ಮಾಡ್ಯಾರಿ ಸರ್. ಹೆಸರು ಬೆಳೆಸ್ಬೇಕಂತ ಹೇಳ್ರಿ ಅವರು ನಮ್ಮ ಟೆಲ್ಕಾನ್ ಹಿಟ್ಯಾಚಿದವ್ರು ಕಟ್ಟಿ ಹೋಗ್ಯಾರಿ ಅದನ್ನು ಶಾಲಿ ಸ್ಕೂಲು. ಅವ್ರು ಒಂದು ಬೋರ್ಡ್ ಹಾಕಿ ಅಷ್ಟು ಹೋಗ್ಯಾರ ನೋಡ್ರಿ. ಅವ್ರು ಏನು ಮಾತ್ರ ಏನಿಲ್ಲ. ಡೆವಲಪ್ಮೆಂಟ್ ಮಾಡಿದಾರೆ ಇಲ್ಲಿ ಏನು ಅವ್ರು ಬಂದು ಅವ್ರು ಹಾಕ್ಯಾರ ಏನು ಇದನ್ನ ಮಾಡೋದು. ಅವ್ರು ನಾವು ಅವ್ರಿಗೆ ಹೊರಗಡೆ ಇದ್ರೆ ಅವ್ರಿಗೆ ಇದನ್ನ ಮಾಡ್ಬೋದು ನಾವು. ಹೊರಗಡೆ ಇಲ್ಲಲ್ಲ, ಅವ್ರು ಹೊರಗಡೆ ತರಕ್ಕೆ ಪ್ರಯತ್ನ ಮಾಡೋಣ್ರಿ. ಹೆಂಗಾರ ಮಾಡಿ ನಮ್ಗೆ ಯಾರು ಅನುಕೂಲ ಕಾರಣ ಅವ್ರನ್ನ ಆಡಿಸ್ಕೊಂಬರ್ನು. ವಿನಯ್ ಕುಲಕರ್ಣಿ ಕೆಲಸ ಮಾಡಿದಾರೆ ಇಲ್ಲಿ? ಮಾಡ್ಯಾರ್ರಿ. ನಮ್ಮ ಹಂಗರ್ಕಿ ಊರಾಗ ಇಷ್ಟು ಮಣ್ಣು ಇಲ್ಲಂಗೆಲ್ಲ ಇದನ್ನ ಮಾಡ್ಯಾರ ಅವ್ರು ನಮಗೆ. ವಿನಯ್ ಕುಲಕರ್ಣಿ ಅವ್ರಿ ನಮ್ಮ ದೇಶಕತಿ ಊರ ಹಂಗರ್ಕಿ ಅವ್ರು. ನಾವು ಎಲ್ಲ ಥರದಿಂದ ನಮಗೆ ಸೌಲಭ್ಯ ಮಾಡ್ಯಾರ ಅವ್ರು. ರೋಡ್ ಎಲ್ಲ ರಾಡ್ನಾಗ ಅಡ್ಡಾಡ್ತಿದ್ದೀವಿ ನಾವು. ಎಲ್ಲ ಕಾಂಕ್ರೀಟ್ ಮಾಡಿ ರೋಡ್ ಎಲ್ಲ ಕಂಪ್ಲೀಟ್ ಮಾಡ್ಯಾರ್ರಿ. ನಮಗೆ ಗುಡಿಗೆ, ದೇವಸ್ಥಾನ ಗುಡಿಗೆ ರೊಕ್ಕನೂ ಕೊಟ್ಟಾರ್ರಿ ಅವರು. ನಮಗೆಲ್ಲ ಇಂಪ್ರೂವ್ ಮಾಡ್ಯಾರ್ರಿ. ಆದ್ರೆ ಈಗ ಅವರ ಇಲ್ರಿ, ಏನು ಮಾಡಕ್ಕೆ ಬರೋದು ಹೇಳ್ರಿ. ಬಂದ್ರೆ ಗೆಲ್ಲಿಸ್ಬೋದ್ರಿ, ಗೆಲ್ಸುಲ್ರಿ. ಕದ್ ಮಾಡಿದಾರ್ರಿ. ರಾಡ್ಯಾಗ ಹಂಗ ಅಡ್ಡಾಡ್ತಿದ್ರಿ ನಾವು. ಅವರು ರೋಡ್ ಮಾಡ್ಯಾರ್ರಿ, ದೇವಸ್ಥಾನಕ್ಕೆ ಎಲ್ಲ ಸಹಾಯ ಮಾಡ್ಯಾರ್ರಿ. ವಿನಯ್ ಕುಲಕರ್ಣಿ ರೀ. ಹ್ಞೂ ರೀ. ಹಾಂ, ನಮಗೂ ನಾವು ಹಂಗರ್ಕ್ಯಾರ ರೀ. ಒಟ್ಟರು ನಮಗೂ ಸೌಲಭ್ಯ ಮಾಡ್ಯಾರ್ರಿ ಅವರು. ಈಗ ಬೈ ಎಲೆಕ್ಷನ್ ಆಗುತ್ತೆ, ಈಗ ಉಪಚುನಾವಣೆ ಆಗುತ್ತೆ ಅಂತಾರೆ. ಹೆಂಗ್ ಮತ್ತೆ ಅದು ಈಗ ಅವ್ರು ಜೈಲಾಗಿದಾರಮ್ಮ ಅವರು? ಜೈಲ್ನಾಗ ಅದಾರ. ಅವ್ರು ಹೊರಗೆ ಬಂದ್ರೆ ಬೇಕಾದ್ ಮಾಡ್ಕೋಬೋದ್ರಿ ನಾವು. ಹ್ಞೂ ರೀ, ಮಾಡ್ತೇವ್ರಿ. ಒಳ್ಳೇದು ಮಾಡ್ತೇವ್ರಿ ಅವ್ರು ಹೊರಗೆ ಬಂದ್ರೆ. ನಮಗೆ ಬೈ ಎಲೆಕ್ಷನ್ ಆಗ್ಬೋದು ಅಂತ ಇದ್ದಾರೆ. ಈಗ ಎಲೆಕ್ಷನ್ ಆದ್ರೆ ಚೆನ್ನಾಗಿ ಹೆಂಗೆ? ಎಲೆಕ್ಷನ್ ಆಗಲಿಲ್ಲ ರೀ. ಆಗಲಿ. ಈಗ ಯಾರು ಅಭಿವೃದ್ಧಿ ಮಾಡಿದ್ದಾರೆ ಧಾರವಾಡದಾಗೆ? ಏನು ಅಭಿವೃದ್ಧಿ ಅವರು ವಿನಯ್ ಕುಲಕರ್ಣಿ ಅವರು ಮಾಡ್ಯಾರ. ಏನೆಲ್ಲ ಮಾಡಿದಾರೆ ಇಲ್ಲಿ? ಏನು ಕೆರಿಗಳು ಕೆಲಸಗಳು ರೀ, ರೋಡ್ಗಳು ಕೆಲಸದ್ದು ಮಾಡ್ಯಾರ. ಯಾರು ಚೆನ್ನಾಗಿ ಮಾಡಿದಾರೆ ಇಬ್ಬರಿಗೆ? ದೇಸಾಯಿ ಅವರು ಮಾಡ್ಯಾರ, ದೇಸಾರು ಮಾಡ್ಯಾರ, ಅವರು ಮಾಡ್ಯಾರ. ಏನು ಅವ್ರೇನು ಯಾರು ಅಲ್ಲ ಅನ್ನುವಂಥ ಕೆಲಸ ಮಾಡ್ಯಾರ ರೀ. ಎಲ್ಲ ಒಳ್ಳೆ ಕೆಲಸನ ಮಾಡ್ಯಾರ. ಈಗ ಧಾರವಾಡದಾಗ ಬೈ ಎಲೆಕ್ಷನ್ ಆಗ್ಬೋದು ಅಂತ ಐತೆ. ಹಂಗಾಗಿ ಈಗ ಬೈ ಎಲೆಕ್ಷನ್ ಆದ್ರೆ ಹೆಂಗೆ? ಇಲ್ಲಿ ಯಾರು ಅಭಿವೃದ್ಧಿ ಯಾರು ಮಾಡಿದ್ದಾರೆ? ಅಭಿವೃದ್ಧಿ ವಿನಯ್ ಕುಲಕರ್ಣಿ ಮಾಡ್ಯಾರ. ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ? ರೋಡ್ಗಳು ಮಾಡ್ಯಾರ, ಗುಡಿ ಗುಂಡಾರ ಅದೊಂದು ಹಳ್ಳಿಗೆ ರೋಡ್ಗಳು ಮಾಡ್ಯಾರ, ಗುಡಿಗಳಿಗೆ ಮಾಡ್ಯಾರ, ಹೆಲ್ಪ್ ಮಾಡ್ಯಾರ. ಈಗ ಅವರು ಜೈಲಾಗಿದ್ದಾರೆ. ಈಗ ಬೇಲ್ ಆದ್ರೆ ಆಯ್ತು, ಇಲ್ಲಾಂದ್ರೆ ಬೈ ಎಲೆಕ್ಷನ್ ಆಗುತ್ತೆ ಅಂತಾರೆ. ಈ ಬೈ ಎಲೆಕ್ಷನ್ ಆದ್ರೆ ಯಾರು ಬರ್ಬೋದು? ಕಾಂಗ್ರೆಸ್ ಬರ್ಬೋದಾ, ಬಿಜೆಪಿ ಬರ್ಬೋದಾ? ಕಾಂಗ್ರೆಸ್ ಬರ್ತದೆ. ಕಾಂಗ್ರೆಸ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹೌದು ಹೌದು, ಕಾಂಗ್ರೆಸ್ ಬರ್ತದೆ. ಏನು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ನವರು? ಈಗಿನ ಭಾಗದಲ್ಲಿ ಒಳಬರಿ ರೋಡ್ಗಳು ಮತ್ತು ಗುಡ್ಡಿ ಗುಂಡಾರ ಮತ್ತು ಇಷ್ಟ ಕಾಮನ್ ಆಗಿ ಏನಂದ್ರೆ ಫ್ರೆಂಡ್ಸ್ ಒಂದು ನಮ್ಮನೆ ಲೋಕಲ್ ಫ್ರೆಂಡ್ಸ್ ಇರ್ತಾರಲ್ಲ ಲೆವೆಲ್ ಅವ್ರಿಗೆ ಹೊಂದಾಣಿಕೆ ಆಗುವಂಗೆ ನಡ್ಕೊಂಡಾರ. ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮಾಡ್ಯಾರ. ಮಾಡಿಲ್ಲ ಅಂತ ಯಾಕಬೇಕು, ಮಾಡ್ಯಾರ ಅಂತ ಹೇಳ್ಬೇಕು.
ಮಾಡ್ಯಾರ ಅವ್ರ ಬಗ್ಗೆ ಬೈ ಎಲೆಕ್ಷನ್ ಆಗ್ಬೋದು ಅಂತಿದ್ದಾರೆ. ಹೆಂಗೈತಿ ಬೈ ಎಲೆಕ್ಷನ್ ಯಾರು ಬರೋದು ಗೆಲುವು? ನಮಗೆ ಬಿ ಜೆ ಪಿನ ಬರ್ಬೇಕು. ಏನು ಕೆಲಸ ಮಾಡೋದು? ಅಮೃತ ದೇಸಾಯಿ ಏನು ಮಾಡಿದ್ರು ಕೆಲಸ? ಲಾಸ್ಟ್ ಟೈಮ್ ಅವ್ರು ಚಲೋತ್ನಾಗ ಕೆಲಸ ಮಾಡ್ಯಾರ, ಪ್ರಚಾರ ಸರಿತಿಗೆ ಆಗ್ಲಿಕ್ಕೆ ಉಳಿದಿತ್ತು. ಅಂದ್ರೆ ನಾವು ಕೆಲಸ ಮಾಡಿದ್ದು ಪ್ರಚಾರ ಮಾಡ್ಲಿಕ್ಕೆ ಅದು ಉಳಿದದ್ದು. ಅಮೃತ ದೇಸಾಯಿ ಚೆನ್ನಾಗಿ ಕೆಲಸ ಮಾಡಿ ನೆಕ್ಸ್ಟ್ ಬೈ ಎಲೆಕ್ಷನ್ ಅವ್ರಿಗೆ ಅವಕಾಶ ಐತಿ. ಅವ್ರಿಗೆ ಅವಕಾಶ ಇದೆ 100%. ಏನಂತ ಏನಿರಂಗಿಲ್ಲ ರೀ, ಅವ್ರವ್ರ ಮನದ ಅಭಿಪ್ರಾಯ ಅವ್ರವ್ರು ಇದು ಮಾಡ್ತಾರ. ಹೆಂಗೈತಿ ಇಲ್ಲಿ ಈಗ ವಿನಯ್ ಕುಲಕರ್ಣಿ ಜನ ಕೆಲಸ ಮಾಡಿದಾರ, ದೇಸಾಯಿ ಚೆನ್ನಾಗಿ ಕೆಲಸ ಮಾಡಿದಾರ, ಯಾರು ಕೆಲಸ ಮಾಡಿದಾರೆ? ಇಬ್ಬರು ಮಾಡಿದಾರೆ, ಅವ್ರವ್ರ ಅವಧಿ ಒಳಗೆ ಅವ್ರವ್ರು ಮಾಡಿದಾರೆ, ಅವ್ರವ್ರ ಅವಧಿ ಅವ್ರು ಮಾಡಿದಾರೆ. ಈ ಬೈ ಎಲೆಕ್ಷನ್ ಆದ್ರೆ ಯಾರಿಗೆ ಅನುಕೂಲ ಐತ್ರಿ? ಹೆಂಗೆ ಹೇಳ್ಬೇಕು, ನಿಮ್ಮ ಒಪಿನಿಯನ್? ಅದು ನಮ್ಮ ಮನಸ್ಸಾಕ್ಷಿಗೆ ಬಿಟ್ಟಂಗೆ ಅಲ್ಲ, ಅದೀಗ ಹಾಗೆ ಹೇಳಕ್ಕೆ ಬರಂಗಿಲ್ಲ. ವಿನಯ್ ಕುಲಕರ್ಣಿ ಜಾಸ್ತಿ ಕೆಲಸ ಮಾಡಿದ್ರೆ ಮಾರ್ಕ್ಸ್ ಜಾಸ್ತಿ ಕೊಡ್ತೀವಿ ಇಬ್ಬರಿಗೆ. ಇಬ್ರು ಮಾಡಿದಾರೆ. ಇಬ್ಬರಿಗೆ ಮಾರ್ಕ್ಸ್ ಜಾಸ್ತಿ ಅಲ್ಲ, ಇಬ್ರು ಮಾಡಿದಾರೆ. ಯಾವ ಪಕ್ಷ ಅಂತ ಹೇಳ್ಬೇಕು ನಾವು? ಅಲ್ಲ, ವ್ಯಕ್ತಿಗಳ ಮೇಲೆ ಇಬ್ಬರಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡಿದಾರೆ ಅಂತ ಹೇಳಿ ಮಾಡಿದ್ದಾರೆ, ಇಬ್ರು ಮಾಡಿದ್ದಾರೆ. ಹಾಂ, ಜನ ಅಭಿಪ್ರಾಯ ಬಿಟ್ಟಂಗೆ ಆಕೈತದ. ಬೈ ಎಲೆಕ್ಷನ್ ಯಾರು ಅನುಕೂಲ ಐತಿ ಇಲ್ಲಿ? ಎಮ್ಮೆಲೆ ಯಾರು ಬಂದ್ರ ಏನು ಮಾಡ್ಯಾರ್ರಿ ಇಲ್ಲಿ? ಏನು ಕೆಲಸ ಆಗಿಲ್ರಿ. ಕಾಂಗ್ರೆಸ್ ಯಾರು ಮಾಡಿಲ್ಲ, BJP ಯಾರು ಮಾಡಿಲ್ರಿ. ಯಾರು ಏನು ಮಾಡಿಲ್ರಿ ಇಲ್ಲಿ. ಲೈಮನ್ ಅಂತ ಇಲ್ಲೇ ಇಲ್ರಿ ಇಲ್ಲಿ. ಅವ್ರು ಬೇರೆ ಇತರಾರು ಬಂದಾರ, ಅವ್ರ ಕಾಲು ಇಲ್ಲ, ಅವರು ಹತ್ತಾಕ್ ಬರಲ್ಲ ಅವ್ರಿಗೆ ಕಂಬ. ಏನು ಮಾಡೋದು ತಗೊಂಡ್ರಿ? ಮತ್ತೆ ನೆಕ್ಸ್ಟ್ ಬೈ ಎಲೆಕ್ಷನ್ ಯಾರು ಬರ್ಬೇಕು? ಮತ್ತೆ ನಮಗೆ BJP ಚಲೋ ಆಕತಿ. BJP ಚಲೋ ಕನ್ಫರ್ಮ್ ಇಲ್ಲ, ಆಗಲ್ಲ ಅಂತ ಗೊತ್ತಿಲ್ಲ. ಒಂದು ವೇಳೆ ಬೈ ಎಲೆಕ್ಷನ್ ಆದರೆ ಹೆಂಗೆ, ಯಾರು ಒಲವು ಐತಿ ಏನು? ಬೈ ಎಲೆಕ್ಷನ್ ಆದ್ರೆ ಈ ಸರ್ತಿ BJP ಕಡೆ ಹೆಚ್ಚಿನ ಒಲವು ಐತಿ. ಏನು ದೇಶ ಹಿಂಗೆಲ್ಲ ಕೆಲಸ ಮಾಡಿದಾರೆ, ಅಭಿವೃದ್ಧಿ ಕೆಲಸ ಮಾಡಿದಾರೆ? ಮಾಡ್ಯಾರ ರೀ, ಕೆಲಸ ಮಾಡ್ಯಾರ, ಹೆಚ್ಚಿನ ಕೆಲಸ ಮಾಡ್ಯಾರ. ಮತ್ತು ಈ ರೋಡ್ ಯಾವ ಆರಿಸಿ ಬಂದರೂ ಮಾಡಿರ್ಕಿಲ್ರಿ. ಅದನ್ನು ಅಗಲೀಕರಣ ಸಾಕಟ್ಟಿಗೆ ಅಗಲೀಕರಣ ಮಾಡ್ಯಾರು, ಇನ್ನೂ ಕಂಪ್ಲೀಟ್ ಆಗವಲ್ದು ಅವ್ರು ಬಿದ್ದಿಂದ. ಈಗ ಲಾಸ್ಟ್ ಟೈಮ್ ವಿನಯ್ ಕುಲಕರ್ಣಿ ಅವರು ಕ್ಷೇತ್ರ ಬರ್ದಾನೆ ಗೆದ್ರು. ಯಾವ ಮಾನದಂಡ ಮೇಲೆ ಗೆದ್ರು ಹೇಳ್ಬೋದು? ಈ ಹೆಣ್ಮಕ್ಳು ಊಟ ಹಾಕಿದ್ದಕ್ಕೆ ರೀ ಗ್ಯಾರಂಟಿ ಯೋಜನೆ. ಮತ್ತು ಸರ್ಕಾರ ಉಲ್ಟಾ ಪಲ್ಟಾ ಆತಲ್ರಿ. ಹಿಂಗಾಗಿ ಗ್ಯಾರಂಟಿ ಯೋಜನೆಗೆ ಹೆಣ್ಮಕ್ಳೆಲ್ಲ ಮನ ಸೋತು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು, ಹಿಂಗಾಗಿ ವಿನ್ ಆಯ್ತು. ಬೈ ಎಲೆಕ್ಷನ್ ಆದ್ರೆ ಆಲ್ಮೋಸ್ಟ್ BJPನ ಒಲವು ಹೆಚ್ಚಿಗೆ ಐತ್ರಿ. ಆಮೇಲೆ ಅವರು ಫೀಲ್ಡ್ನಾಗ ಇದ್ದಾಗ ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ. ಆಮೇಲೆ ಅನುದಾನ ತಾವು ಗುದ್ಲಿ ಪೂಜೆ ಆಗಿದ್ದು ಈಗೇನು ವರ್ಕ್ ಆಗತ್ತಲ್ಲ, ಅವರು ಹಾಕಿದಂಥ ಫಂಡ ಅವರು ನೆರವೇರಿಸಿದಂಥ ಗುದ್ಲಿ ಪೂಜೆನ ಈಗ ಅವರು ಅವ ಆಗೋದು ರೀ. ಹೌದೌದು, ಅವ್ರದ್ದೇ ರೀ. ಇವ್ರು ಫ್ರೀದಿಂದ ಮಾತ್ರ ಅವರು ಅವಾಗ ಬಂದಿದ್ದ ಕಾರಣ ಅಷ್ಟೇ. ಈ ಸಲ BJPನೇ ಬರೋದು, BJPನೇ ಬರುತ್ತೆ. ಕಾಂಗ್ರೆಸ್ ಅವ್ರು ಏನು ಕೆಲಸ ಮಾಡಿಲ್ಲ. ಏನು ಸರ್ ದೇಸಾಯಿ ಅವರು ಗುಡಿ ಇದಾತು ರೋಡ್ ಆಯ್ತು, ಈ ಕೆಲಸ ಇಲ್ಲ ನಮ್ಮಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ. ಎಲ್ಲ BJPನೇ ಬರುತ್ತೆ ಅಲ್ರಿ. ಅವ್ರು A to Z ಎಲ್ಲ ವ್ಯವಸ್ಥೆ, ಏನೋ ಒಂದು ಸಮಸ್ಯೆ ಇದ್ರು ಬಂದು ಎಲ್ಲ ನಿಂತು ಮಾಡಿಕೊಂಡು ಎಲ್ಲ ಏನೈತಲ್ಲ ಎಲ್ಲ ನೋಡ್ಕೊಂಡು ಎಲ್ಲ ಅವ್ರು ನೋಡ್ಕೊಂಡು ಜವಾಬ್ದಾರಿ ತೊಗೊಂಡು ಮಾಡಾದಾರ ರೀ. ಹೌದು ರೀ, ಅವ್ರದ್ದೇ ಪಕ್ಕಾ ರೀ. ಅವ್ರು ಬಿಟ್ಟು ಯಾರು ಹಾಕಲ್ಲ. ಸಮಸ್ಯೆ ಅಂತಂದ್ರೆ ಸ್ವಲ್ಪ ಸಮಸ್ಯೆ ಐತ್ರಿ, ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಅದು ಸ್ವಲ್ಪ ಏನಾಗೈತಿ. ಆದ್ರೆ ಮಾತ್ರ ಪಕ್ಕ ಬರೋದು ಮಾತ್ರ BJPನ. ನಮ್ಮ ಗರಗಾತು ಅಂಗರಿಕೆ ಆಯ್ತು, ನಮ್ಮ ಗ್ರಾಮೀಣ ಏನೈತಲ್ಲ, ಧಾರವಾಡ ಗ್ರಾಮೀಣ ಐತಲ್ಲ, 71 ಇದೈತಿ ಕ್ಷೇತ್ರ ಟೋಟಲ್ ಎಲ್ಲ ಬರೋದಲ್ಲ ಪಕ್ಕ BJP. ಈ ಸರಿ ಮಾತ್ರ ಪಕ್ಕ. ಧಾರವಾಡ ಅಭಿವೃದ್ಧಿ ಆಗೈತಾ? ಆಗೈತೆ ಸರ್, ಗರಗ ಅಭಿವೃದ್ಧಿ ಆಗೈತೆ ಸರ್. ಆಗೈತೆ ಸರ್. ರೋಡ್ ಕೆಲಸ ಚಲೋ ಅದ, ಇಲ್ಲಿ ರೋಡು ಗಟ್ರು ಚಲೋ ಅದ ಸರ್ ಕೆಲಸ. ಯಾರು ಅಭಿವೃದ್ಧಿ ಮಾಡಿದಾರೆ? ಅಣ್ಣ ರೀ, ವಿನಯ್ ಅಣ್ಣವ್ರು. ನಿಮ್ಗೆ ಗೊತ್ತಾಗ ಅಣ್ಣ ಬೇರೆ ಗೊತ್ತಾಗಬೇಕಲ್ಲ? ನಮಗೆ ಅಣ್ಣಾರ ಗೊತ್ತಾದ್ರಿ. ವಿನಯ್ ಕುಲಕರ್ಣಿ ಚೆನ್ನಾಗಿ ಕೆಲಸ ಮಾಡ್ಯಾರ ಸರ್. ಬೈ ಎಲೆಕ್ಷನ್ ಆಗೋ ಸಾಧ್ಯತೆ ಐತಿ ಅಂತಾರೆ, ಆಗ ಹೆಂಗ ಅನ್ಸುತ್ತೆ ನಿಮಗೆ? ಚಲೋ ಐತ್ರಿ, ಅಣ್ಣಾರು ಚಲೋ ಐತಿ ಏರಿಯಾದಾಗ. ಹಾಂ, ಏನು ಭಾಳ ಚೆನ್ನಾಗಿ ಕೆಲಸ ಮಾಡಿದಾರ? ಭಾಳ ಮಾಡ್ರಿ, ಚೆನ್ನಾಗಿ ಕೆಲಸ. ಮೊದ್ಲಿಂತ್ರ ಬಂದಾರೆ ಅವರು. ಫೋನ್ಗೆ ಎಲ್ಲಾಗೂ ಸ್ಪಂದಿಸ್ತಾರೆ ನಮಗೆ ಸರ್. ಈಗ ಅಕ್ಕಾರನು ನಮಗೆ ಚಲೋ ಹೆಲ್ಪ್ ಮಾಡ್ಯಾರ. ವಿನಯ್ ಮನೆಯವರು ರೆಸ್ಪಾನ್ಸ್ ಮಾಡ್ತಾರೆ, ಎಲ್ಲ ಥರ ರೆಸ್ಪಾನ್ಸ್ ಮಾಡ್ತಾರೆ. ಹೆಂಗೆ ಧಾರವಾಡ ಅಭಿವೃದ್ಧಿ ಆಗೈತೆ ಅಂತಾರೆ? ಆಗೈತ್ರಿ ಸರ್. ಯಾರು ಅಭಿವೃದ್ಧಿ ಮಾಡಿದಾರೆ? ದೇಸಾಯಿ ಮಾಡಿದಾರೆ, ವಿನಯ್ ಕುಲಕರ್ಣಿ ಅವ್ರು ಮಾಡಿದಾರೆ. ಹೌದು. ಏನು ಅಭಿವೃದ್ಧಿ ಮಾಡಿದ್ರಿ? ರೋಡ್ ಕೆಲಸ ರೀ, ಗಟ್ರ ಕೆಲಸ ಎಲ್ಲ ಒಳ್ಳೆ ಕೆಲಸ ಮಾಡ್ಯಾರ. ಈಗ ಬೈ ಎಲೆಕ್ಷನ್ ಆಗ್ಬೋದು ಅಂತಿದ್ದಾರೆ, ಕನ್ಫರ್ಮ್ ಇಲ್ಲ. ಒಂದು ವೇಳೆ ಬೈ ಎಲೆಕ್ಷನ್ ಆದರೆ ಯಾರಿಗೆ ಅನುಕೂಲ ಆಗುತ್ತೆ? ಕಾಂಗ್ರೆಸ್ಗೆ ಆಗುದು ರೀ. ವಿನಯ್ ಕುಲಕರ್ಣಿ ಅವರು ಕ್ಷೇತ್ರಕ್ಕೆ ಬಂದಿರಲ್ಲ 23ರಾಗೆ, ಏನು ನೋಡಿ ಕೆಲಸ ಜನ ಅಂತಂದೇಳಿ ಚಲೋ ಇದು ಆಗೈತ್ರಿ ಕೆಲಸ. ಚಲೋ ಮಾಡಿ ಸಂಬಂಧ ಇದು ಮಾಡ್ಯಾರ.